ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿ ನಾಗೇಂದ್ರ ಕ್ಯಾಬಿನೆಟ್ನಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಅಧಿವೇಶನ ಆರಂಭವಾದಾಗಿನಿಂದ ನಡೀತಾ ಇರುವ ಬಿಜೆಪಿಯ ಹೋರಾಟ ಇವತ್ತು ಕೂಡ ಮುಂದುವರಿತು. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿದರು ಬಿಜೆಪಿ ಸದಸ್ಯರು. ವಿಧಾನಸಭೆ, ವಿಧಾನ ಪರಿಷತ್ಗಳಲ್ಲಿ ಏಕರೂಪದ ಪ್ರತಿಭಟನೆ. ಮೊದಲ ರಾಜೀನಾಮೆ, ಆಮೇಲೆ ಚರ್ಚೆ ಅಂತಿದ್ದಾರೆ ಬಿಜೆಪಿ ಸದಸ್ಯರು. ವಿಧಾನ ಪರಿಷತ್ತಿಗೆ ಬಂದ ನಾಗೇಂದ್ರರನ್ನ ನೋಡಿ ಗೋ ಬ್ಯಾಕ್ ಅಂತ ಘೋಷಣೆಗಳನ್ನು ಕೂಗಿತು. ನೀವು ಕುಳಿತ ಜಾಗದಲ್ಲೇ ಎದ್ದು ನಿಂತು ಪ್ರತಿಭಟನೆ ಮಾಡೋದು ಸರಿಯಲ್ಲ, ಸದನದ ಬಾವಿಗೆ ಬಂದು ಪ್ರತಿಭಟನೆ ಮಾಡಿ ಅಂತ ಸ್ಪೀಕರ್ GS ಪಾಟೀಲ್ ಹೇಳಿದ್ದಕ್ಕೆ ಶಾಸಕರನ್ನ ಬಾವಿಗೆ ಕರೆದ ಮೊದಲ ಸ್ಪೀಕರ್ ಇವರು ಅಂತ ಸುನೀಲ್ ಕುಮಾರ್ ಅವರಂದ್ರು. ತಾಂಡಗಳೇನಿರ್ತವೆ, ಗೋಚರ ಗ್ರಾಮಗಳೇನಿರ್ತವೆ, ಅಲ್ಲಿ ಜನ ವಾಸ ಮಾಡುತ್ತಿರ್ತಾರೆ. ಆದ್ರೆ ಅವುಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕ್ಯುಲರ್ ಇದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಬಂಧಪಟ್ಟಂತ ಸರ್ಕ್ಯುಲರ್ ಅಲ್ಲ. 2019ರಲ್ಲಿ ಇಶ್ಯೂ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಉತ್ತರವನ್ನು ಮುಂದುವರಿಸ್ತಾ ಗ್ರಾಮೀಣ ಜನವಸತಿ ಪ್ರದೇಶಗಳಿಗೆ ಡ್ರೋನ್ ಆಧಾರಿತ ಸ್ವಾಮಿತ್ವ ಜಾರಿ ಮಾಡಿದೆ. ವಿರೋಧ ಪಕ್ಷದವರು ಯಾವುದು ಹೇಳಿಕೆ ದಾಖಲೆ ಆಗಬಾರ್ದು, ಕಡತಲ್ಲಿ ಯಾವುದು ಹೋಗಬಾರ್ದು, ಮಾಧ್ಯಮದಲ್ಲಿ ರಿಪೋರ್ಟ್ ಮಾಡಬಾರ್ದು. ಹೇಳಿ ಒಂದು ನಿಮಿಷ ರೀ, ಅದೇ ಪಾಯಿಂಟ್ ಆಫ್ ಅದನ್ನ ವಾಪಸ್ ತಗೊಳ್ತೀವಿ. ಈಗಾಗಲೇ ನಾವು ಸರ್ಕ್ಯುಲರ್ ಕಳಿಸಿದ್ದೇವೆ. ಖಂಡಿತವಾಗಿ ಅವರಿಗೆ ಪರ್ಪಸ್ಗೆ ಉಪಯೋಗ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದಾರೆ ನಾವು ವಾಪಸ್ ತಗೊಂಡಿವಿ. ರಾಹುಲ್ ಗಾಂಧಿ ಮನೆಗೋಯ್ತು, ಅನುಮತಿಯನ್ನು ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮನೆ ಹೋಯ್ತು, ರಾಹುಲ್ ಗಾಂಧಿ ಮನೆ ಎಲ್ಲಾಯ್ತಪ್ಪ, ಎಲ್ಲಾಯ್ತು. ರಾಹುಲ್ ಗಾಂಧಿ ಮನೆಗಾಯ್ತು. ಎಲ್ಲಿಗೋಯ್ತು ಹೇಳಿ, ಅಂತ ಹೇಳಿ. ಆಯ್ತು ಸರ್, ನಿಮ್ಗೆ ಬೆಲೆ ಕೊಡ್ತೀನಿ. ನಿಮ್ಗೆ ನಾನು ಕಳೆದ 2 ದಿವಸದಿಂದ ನಾನು ಹೊಸಬನಿದ್ದೆ. ಬಂದ ಮೇಲೆ ಎಲ್ಲ ನಾವು ನಮ್ಮ ಕಾರ್ಯಕಲಾಪಗಳನ್ನ ನಮ್ಮ ರೂಲ್ ಬುಕ್ ಏನಿದೆ ಅದ್ರ ಜೊತೆನೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಬರಲಿಲ್ಲ. ನಾನು ಏನೋ ನಿಮ್ಮ ಸಮಸ್ಯೆಯನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ತಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಒತ್ತಾಯವನ್ನ ತಾವೆಲ್ಲ ಮಾಡಿದ್ರು. ಆದರೆ ಏನಿದೆ, ಪ್ರತಿಭಟನೆ ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಂತೀನಿ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು. ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡೆಸಂಗಿಲ್ಲ ನಮಗೆ.
ವಿಧಾನಸೌಧದ ಕೆಂಗಲ್ ಗೇಟ್ ಮುಂದೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ನಾಗೇಂದ್ರರನ್ನ ವಜಾ ಮಾಡಿ ಅಂತ ಘೋಷಣೆ ಕೂಗುತ್ತ ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಅನೇಕ ಹಿರಿಯ ನಾಯಕರು ಭಾಗಿಯಾಗಿದ್ದರು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ನಾಗೇಂದ್ರನ್ನ ವಜಾ ಮಾಡಿ, ನಾಗೇಂದ್ರನ್ನ ವಜಾ ಮಾಡಿ. ದಲಿತರ ಹಣ ನುಂಗಿದ ಕಾಂಗ್ರೆಸ್ಗೆ ಧಿಕ್ಕಾರ, ದಲಿತರ ಹಣ ನುಂಗಿದ ಕಾಂಗ್ರೆಸ್ಗೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಆ ಕಡೆದು ಆನೆಗಿಲ್ವಂತೆ. ಎರಡು ಕಡೆ ಆ ಕಡೆದು ಆನೆಗಿಲ್ವಂತೆ. ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 2 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನಾವು ಸದಸ್ಯರುಗಳು ಒಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒದ್ದು ಒಳಗಾಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರೆ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ, ಯಾರು ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ತರುವಂತಹ ಒಬ್ಬ ಭ್ರಷ್ಟನನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೀರಿ ನಾಗೇಂದ್ರನನ್ನ. ಯಾಕೆ ಡಿ ಕೆ ಶಿವಕುಮಾರ್ ಅವರೇ, ಯಾಕೆ ಇವತ್ತು ನಾಗೇಂದ್ರ ಅವರು ಕಂಡ್ರೆ ಅಷ್ಟು ಭಯ? ಇವತ್ತು ನಾಗೇಂದ್ರ ಒಬ್ಬ ದಲಿತ ಅಂತ ಹೇಳಿ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವು. ಇಂಥ ಸಂದರ್ಭದಲ್ಲಿ ಅನೇಕರು ಜಾತಿಯನ್ನ ಪ್ರೊಟೆಕ್ಷನ್ ಶೀಲ್ಡ್ ರೀತಿಯಲ್ಲಿ ಬಳಸುವ ಹಾಗೆ ನಾಗೇಂದ್ರರು ಬಳಸಿದರು. ದಲಿತನಾದ ನಾನು ಮಂತ್ರಿಯಾಗಿದ್ದನ್ನ ಮನುವಾದಿಗಳ ಸಹಿಸ್ತಾ ಇಲ್ಲ. ನಾನು ದಲಿತ, ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮ್ಮನ್ನ ಕಾಪಾಡುತ್ತೆ. ನಮ್ಮ ವಾಲ್ಮೀಕಿ ಸಮಾಜ ಬಿಜೆಪಿಯ ನಿಲುವುಗಳನ್ನ ನೋಡ್ತಾ ಇದೆ. ನಾನು ದಲಿತ, ಹುಟ್ಟಿನಲ್ಲಿ ದಲಿತ, ಸಾಯುವಾಗಲೂ ದಲಿತ. ನಾಗೇಂದ್ರರು ಆಡಿದ ಮಾತುಗಳು. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ. ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಭಾಳ ಶಕ್ತಿವಂತವಾಗಿದೆ. ಇವತ್ತು ಅವ್ರು ನೋಡ್ತಾ ಇದ್ದಾರೆ ಇದನ್ನು, ಯಾವ ರೀತಿ ಒಬ್ಬ ದಲಿತನ ಮೇಲೆ BJP ಗದಾ ಪ್ರಹಾರ ಮಾಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ. ಚುನಾವಣೆಗಳು ಬರ್ತವೆ. ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ. ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ಮುಖ್ಯಮಂತ್ರಿಯವರು ಮಾಡಿದಂಥ ಭಾಷಣ ನೋಡಿದ್ರೆ ಪ್ರತಿಯೊಂದು ವಿಚಾರಕ್ಕೂ ಚರ್ಚೆಗೆ ಬನ್ನಿ ಅನ್ನುವಂಥ ವಿಚಾರವನ್ನು ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆ ನಿಲುವಿನಲ್ಲೇ ಕೂಡ ನಾವು ಕೂಡ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗೆ ಆಹ್ವಾನ ಮಾಡಿದ್ರು ಇದೇ ರೀತಿಯಾದಂಥ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರೇನು ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಸಮಾಜ ಕೂಡ ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇವತ್ತು ನನ್ನನ್ನು ಕೇಸಿದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ರು. ವಜಾ ಮಾಡಿ ಅಂತೇಳಿ. ಅವ್ರು ಯಾಕೆ ಮಾಡಬೇಕು ಸ್ವಾಮಿ? ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ ಕೂಡಲೇ ದಲಿತ ಅಂತೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತನಾಗೆ ಸಾಯ್ತೀನಿ. ನಾನು ಬೇಲ್ ಮೇಲೆ ಇದ್ದೀನಿ. ಯಾರಿಲ್ಲ ಸ್ವಾಮಿ? 126 ಜನ ಇಲ್ಲನ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ? ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇದೆ ಅಲ್ಲ, ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ತಾವು ಯಾವ ರೀತಿ ನನ್ನ ಮೇಲೆ ತಪ್ಪಿಸ್ತಂತೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಕೆಲವು ವಿಚಾರಗಳಲ್ಲಿ ತಾವು ಇಡಿಯಲ್ಲಿ ಏನೇನು ಮಾಡಿದ್ದಾರೆ ಅಂಥೇಳಿ ನಾನು ಪದೇ ಹೇಳಿದ್ದೀನಿ. ಕೆಲವು ವಿಚಾರಗಳಲ್ಲಿ ನಾನು ಯಾವುದು ಬ್ಲ್ಯಾಕ್ ಮೇಲ್, ತಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಯಾವುದು ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡಿಲ್ಲ, ಅಂಥದ್ದಿಲ್ಲ.
ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಭಾಗಕ್ಕೆ ಯಾರಿಗೆ ಮಂತ್ರಿ ಮಾಡಬೇಕಂದ್ರೆ ನಮ್ಮಲ್ಲಿರುವಂಥ ಎಲ್ಲ ಶಾಸಕರು ಅರ್ಹರಿದ್ದರು. ಆದರೆ ನಾವು ರಾಜಕೀಯ ಮಾಡಬೇಕಲ್ಲ. ನಮ್ಮ ಹೈಕೋರ್ಟ್ ಆಗಿರ್ಬೋದು, ನಮ್ಮ ನ್ಯಾಯಸ್ಥಾನದ ಮೇಲೆ ನಮಗೆ ನಂಬಿಕೆ ಇದೆ. ಇಡಿಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ, ಏನೇನು ಮಾಡಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನಾರವನ್ನು ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದವು. ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು, ಯಾಕೆ ಕೊಡಬೇಕು ಅಂತ ಕಾಂಗ್ರೆಸ್ ನಾಯಕರು. ನಾಗೇಂದ್ರರ ವಿರುದ್ಧ ವಿರೋಧ ಪಕ್ಷದವರು, ನಾಗೇಂದ್ರರ ಪರವಾಗಿ ಆಡಳಿತ ಪಕ್ಷದವರು. ಆರ್ ಅಶೋಕ್, ಜನಾರ್ದನ ರೆಡ್ಡಿ, ರವಿಕುಮಾರ್, ಮಹೇಶ್ ತೆಂಗಿನಕಾಯಿ ರಾಜೀನಾಮೆಗೆ ಆಗ್ರಹಿಸಿದರೆ ಕೊಡಬೇಕಾಗಿಲ್ಲ ಅಂತ ಶಿವರಾಜ್ ತಂಗಡಗಿ, ಶಿವಲಿಂಗೇಗೌಡರು ಮಾತಾಡಿದ್ದಾರೆ. ಕೇಳಿಸ್ಕೊ. ನಾಗೇಂದ್ರ ಅವರು ಇಡಿ, ಸಿಬಿಐ ಎಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಅಂದರೆ ನಾಗೇಂದ್ರನ ಅಕೌಂಟ್ಗೆ 1.2 crores ಬಂದಿದೆಯಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಿದೆ, ಅವ್ರ ಸಂಬಂಧಿಗಳ ಅಕೌಂಟ್ಗೆ ಹೋಗಿದೆ. ಆ ಸಂಬಂಧಿನೂ ಒಪ್ಕೊಂಡಿದ್ದಾರೆ, ನಾಗೇಂದ್ರನೇ ಕೊಟ್ಟಿರೋದು ಅಂತ ಸಿಬಿಐ ಚಾರ್ಜ್ ಶೀಟಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಮತ್ತೆ ಈ ಹಣ 600 ಅಕೌಂಟ್ಗೆ ಡಿವೈಡ್ ಆಗಿದೆ. ಇಲಾಖೆ ಹಣ 600 ಅಕೌಂಟ್ಗೆ ಡಿವೈಡ್ ಆಗಕ್ಕೆ ಅಂದರೆ ಮಂತ್ರಿ ಸಹಾಯ ಇಲ್ದಿರ ಹೆಂಗಾಗ್ತೈತೆ ಅಂದರೆ ಇದು ಪ್ರೀ ಪ್ಲಾನಡ್ ಆಗಿ ಮಾಡಿರೋಂಥ ಕಳ್ಳತನ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ, ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ನಮ್ದು. SC ST ಅಂದ್ರೆ ಇವರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ. ಉತ್ತರಾಖಂಡದೊಳಗ ಈ ದೇಶದ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಹವನ ಮಾಡ್ತೀರಂದ್ರ ನೀವು SC ST ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ? ಹಿಂಗೆ ಹೋದ ಛಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮ ಹವನ ಮಾಡೋಂಥ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕನ ಚೇರಿಗೆ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದರೂ ಬೇರೆ ವಿರೋಧ ಪಕ್ಷ ನಾಯಕರು ಬಂದಾಗ ಅದಕ್ಕೆ ಆ ಚೇರಿಗೆ ಹೋಮ ಹವನ ಮಾಡ್ತಾರೆ. ನಿಜವಾಗ್ಲೂ ರಾಜ್ಯದ ಜನರ ಹಿತ ಬೇಕಾಗಿಲ್ಲ, ಇವರಿಗೆ ರಾಜಕಾರಣ ಬೇಕು. ಕುಂತಲ್ಲೇ ನಿಂತಲ್ಲೇ ಎಲ್ಲದಕ್ಕೂ ರಾಜಕಾರಣ ಬೇಕು. ಅಷ್ಟು ಜಾತಿನ ದುರುಪಯೋಗ ಮಾಡಿಕೊಳ್ಳುವಂಥದ್ದನ್ನ ಅವರು ಬಿಡಬೇಕು. ಅಂದರೆ ಇವತ್ತು ಹಾಗಿದ್ರೆ ನಾನೊಬ್ಬ ದಲಿತ ಅನ್ನೋದು ಆಗಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಬಿಜೆಪಿ ಪಾರ್ಟಿಯವರು ಯಾಕೆ ಮಾತಾಡ್ತಾ ಇಲ್ಲ? ರಘುಮೂರ್ತಿ ಮಂತ್ರಿ ಆಗಿದ್ದಾರೆ ಚಳಿಕೆರೆ ಅವರು, ಅವರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ದಲಿತ ಮಂತ್ರಿ ಆಗಿದ್ದಕ್ಕೆ ಹೊಟ್ಟೆ ಕಿಚ್ಚು, ಅಥವಾ ಬಿಜೆಪಿ ಪಕ್ಷದವರಿಗೆ ದಲಿತ ಮಂತ್ರಿ ಆಗಿರೋದಕ್ಕೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಫಸ್ಟ್ ಅವ್ರು ಬಿಡಬೇಕು. ಅವ್ರನ್ನ ಮುಂದೆ ಬಿಟ್ಟು ಇವತ್ತು ದಲಿತ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದ್ರೆ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂತಂದ್ರೆ ಇವತ್ತು ರಾಜೀನಾಮೆಯನ್ನ ನಾಗೇಂದ್ರ ಅವರು ಕೊಡಬೇಕಾಗಿತ್ತು. ಆದರೆ ನಾಗೇಂದ್ರ ಅವರ ಮೊಂಡು ಹಠ ಮತ್ತು ಸರ್ಕಾರದ ಮೊಂಡು ಹಠ, ಈ ಕಾರಣದಿಂದ ಇವತ್ತು ಸೆಷನ್ ನಡೀದೇ ಇರತಕ್ಕಂಥ ಪರಿಸ್ಥಿತಿಗೆ ತಲುಪಿದೆ. ಇವತ್ತು ಸೆಷನ್ ನಡೀದೇ ಇರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಲಿ JDS ಆಗಲಿ ಕಾರಣ ಅಲ್ಲ. ಯಾರು ಕಾರಣ ಅಂತೇಳಿದರೆ ಈ ಕಾಂಗ್ರೆಸ್ ಸರ್ಕಾರ ಕಾರಣ. ನಾಗೇಂದ್ರ ಅವರು ರಾಜೀನಾಮೆಯನ್ನು ಈ ಕ್ಷಣದಲ್ಲಿ ಕೊಡಲಿ, ನಾವು ರಾಜ್ಯದ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿದೆ. ನಾಗೇಂದ್ರ ಅವರು ಏನು ತಪ್ಪು ಮಾಡಿದ್ದು, ಈಗಾಗಲೇ CIDನೂ ಕ್ಲೀನ್ ಚೀಟ್ ಕೊಟ್ಟಿದೆ. ಖಜಾನೆಗೆ ಹೋಗಿರೋರು ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ತಿಂದಿದ್ದಾರೆ ಅಧಿಕಾರಿಗಳು, ಅವ್ರನ್ನೆಲ್ಲ ತಗೊಂಡೋಗಿ ಎಲ್ಲಿ ಬೇಕಲ್ಲಿ ಕಳಿಸಿ. ಈಗ ಹಣ ರಿಕವರಿ ಆಗಿದೆ. ನಾಗೇಂದ್ರ ಅವರ ಕಾರಣದಿಂದ ಈ ಹಣ ನಿಜವಾಗಲೂ ವರ್ಗಾವಣೆ ಆಗಿದೆ ಅಂತೇಳಿ ಎಲ್ಲಾದರೂ ಒಂದು ಮೂಲದಲ್ಲಿ ಗೊತ್ತಾದರೆ, ಯಾರೋ ಕೆಲವು ಅಧಿಕಾರಿಗಳು ಲೂಟಿ ಮಾಡಿದ್ರು, ಸ್ವಲ್ಪ ಇವರು ಜವಾಬ್ದಾರಿಯಾಗಿ ಅದು ನೋಡಬೇಕಾಯ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. ನಾಗೇಂದ್ರ ಅವರು ಹಿಂದೆ ಏನು ಈಗ ಹಗರಣ ಆಗಿತ್ತು, ನಾವು ವಿಧಾನಸಭೆ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಸ್ವತಃ ಆನ್ ದಿ ಫ್ಲೋರ್ ಒಪ್ಕೊಂಡವ್ರು ಯಾರಾದ್ರೂ ಇದ್ರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವತ್ತು ಒಪ್ಕೊಂಡ ನಂತರ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರೇ. ತನಿಖೆ ಪ್ರಾರಂಭ ಆಗಿ ಇವತ್ತು ಅನೇಕ ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ತನಿಖೆ ಪ್ರಗತಿಯಲ್ಲಿ ಇದ್ದಾಗೂ ಕೂಡ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟದಲ್ಲಿ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ಏನಾದರೂ ಸಂಪುಟದಿಂದ ತೆಗೆದ್ರೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರಿಗೆ ದುಡ್ಡು ಮುಟ್ಟಿಸಿದ್ದೆ ಅನ್ನೋತಕ್ಕಂಥದ್ದನ್ನು ನಾಗೇಂದ್ರ ಅವರು ಹೇಳ್ತಾರೆ, ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾಗೇಂದ್ರ ಅವರು ಕೂಡ ಒಂಥರ ಕಾಂಗ್ರೆಸ್ಸನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿಗಳಾಗಿದ್ದಾರೆ.
ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೇನು ಸಡ್ಲು ಬಿಡುವಂಗೆ ಕಾಣಿಸ್ತಿಲ್ಲ. ಇವರು JDSನವರು ಬೇರೆ ವಿಷಯಗಳ ಚರ್ಚೆಗೆ ನೋಟಿಸ್ ಕೊಟ್ಟರೂ ಕೂಡ ಕನ್ವಿನ್ಸ್ ಮಾಡಿ ಆ ನೋಟಿಸನ್ನು ವಾಪಸ್ ತೆಗೆಸಿ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಬಿಡೋದು ಬೇಡ ಅನ್ನುವ ಹಠಕ್ಕೆ ಬಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಸ್ ಅಜಿತ್, ಈ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಏನು ಮೈತ್ರಿಕೂಟವಾಗಿರುವಂಥ BJP ಮತ್ತು JDS ವಿಧಾನಸಭೆ ಮತ್ತು ವಿಧಾನ ಪರಿಷತ್ ನಡೆಸ್ತಿರ್ತಕ್ಕಂಥ ಹೋರಾಟ 3 ದಿನ ಮುಕ್ತಾಯ ಆಗಿದೆ. 3 ದಿನಗಳ ಅವಧಿಯಲ್ಲಿ ಒಂದೇ ಡಿಮಾಂಡ್ ಇರತಕ್ಕಂಥದ್ದು ಸಚಿವರಾಗಿರುವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಈಗಾಗಲೇ ಕಾಂಗ್ರೆಸ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ತಮ್ಮ ನಿಲುವಿಗೆ ಬದ್ಧವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ದಿನವೂ ಕೂಡ ಈ ವಿಧಾನಮಂಡಲದಲ್ಲಿ ಯಾವುದೇ ರೀತಿಯ ಬೇರೆ ಕಲಾಪಗಳು ಕೂಡ ನಡೀತಾ ಇಲ್ಲ. ಒಂದು ಹಂತದಲ್ಲಿ JDSನ ನಾಯಕರುಗಳು ಬರಗಾಲ ಚರ್ಚೆ ಬಗ್ಗೆ ನಿಲುವಳಿ ಕೊಟ್ಟರೂ ಕೂಡ ಅದನ್ನು ಸರ್ಕಾರ ಒಪ್ಕೊಂಡು ಚರ್ಚೆಗೆ ಅವಕಾಶ ಕೊಟ್ಟಿದೆ. ಆದರೂ ಕೂಡ ಅದನ್ನು ಕನ್ವಿನ್ಸ್ ಮಾಡಿ ಈಗ ನಾವು ನಾಗೇಂದ್ರ ವಿಚಾರದಲ್ಲೇ ಭಾಳ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ನಿರ್ಧಾರವನ್ನು ಮೈತ್ರಿಕೂಟ ಮಾಡಿದೆ. ಹಾಗಾಗಿ ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆಯೂ ಕೂಡ ಹೋರಾಟವನ್ನು ಈಗಾಗಲೇ ನಾಯಕರು ಮುಂದುವರಿಸಿದ್ದಾರೆ. ಆದರೆ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ತಮ್ಮ ನಿಲುವಿನಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಇರೋದಕ್ಕೆ ರಾಜ್ಯ BJP ನಾಯಕರು ನಿರ್ಧಾರ ಮಾಡಿದರೆ ಅದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರಣವೂ ಕೂಡ ಇದೆ. ಲೋಕಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿ ಕೂಟ ನಡೆಸಿರ್ತಕ್ಕಂಥ ಬೇರೆ ಬೇರೆ ಸ್ವರೂಪದ ಹೋರಾಟಗಳು ಮತ್ತು ಅಧಿವೇಶನದ ಒಳಗೆ ಏನೇನಾಯಿತು ಅದೇ ಮಾದರಿಯಾಗಿರ್ತಕ್ಕಂಥ ಕ್ರಮವನ್ನು ನೀವು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸಬೇಕು ಅಂತಕ್ಕಂಥ ರೀತಿಯ ಒಂದು ಸ್ಪಷ್ಟವಾದ ಸಂದೇಶ ಬಂದಿರುವ ಕಾರಣಕ್ಕಾಗಿ BJP ನಾಯಕರುಗಳು ಬಹಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಲಾಪ ನಡೆಯಲಿಕ್ಕೆ ಅವಕಾಶ ಕೊಡೋದಿಲ್ಲ. ಬೇರೆ ಅಜೆಂಡಾದ ಬಗ್ಗೆ ಚರ್ಚೆ ಅವಕಾಶವೇ ಇಲ್ಲ. ನಾಗೇಂದ್ರ ರಾಜೀನಾಮೆ ಆಗೋ ತನಕ ಕೂಡ ಹೋರಾಟವನ್ನು ಒಳಗಡೆ ಮತ್ತು ಹೊರಗಡೆ ಮಾಡೋದಾಗಿ BJP ಮತ್ತು JDS ಕಲಾಪ ನಡೆಯುವ ಸಾಧ್ಯತೆಗಳ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಈಗ ನಾಳೆ 11:30ಕ್ಕೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಧಾನ ಪರಿಷತ್ನಲ್ಲಿ ನಾಳೆ 12:15 ಕಲಾಪವನ್ನು ಮುಂದೂಡಿಕೆ ಮಾಡಿ ನಾಳೆ 12:15 ಅಂದ್ರೆ ಬಹುತೇಕ ಅರ್ಧ ದಿನ ಮುಕ್ತಾಯ ಆದಾಗೆ. ನಾಳೆ ಮತ್ತೆ ಕಲಾಪವನ್ನು ಮುಂದೂಡಿಕೆ ಮಾಡಿದಾಗ 2 ಹಂತಗಳಲ್ಲಿ ಮುಂದೂಡಿಕೆ ಬಳಿಕ ಅಂತಿಮವಾಗಿ ಕಲಾಪ ಮತ್ತು ಶುಕ್ರವಾರಕ್ಕೆ ಮುಂದೂಡಿಕೆ ಆಗುತ್ತೆ. ಅಲ್ಲಿಗೆ ಬಹುತೇಕ 1 ವಾರದ ಕಲಾಪ ಅಂತ್ಯ ಆದಂತಾಗತ್ತೆ. ಈ ವಿಚಾರದಲ್ಲಿ ಕಲಾಪ ಅಂತ್ಯ ಆದಂತಾಗತ್ತೆ. ಈ ವಿಚಾರದಲ್ಲಿ ಶುಕ್ರವಾರ ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಜೊತೆ ಈ ಚರ್ಚೆಯನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೂಡ BJP ನಾಯಕರು ತೆಗೆದುಕೊಂಡಿದ್ದಾರೆ. ಶುಕ್ರವಾರ ಈ ಚರ್ಚೆ ಆಗತ್ತೆ. ಚರ್ಚೆ ಹಂತದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವಿಗೆ ಮೈತ್ರಿಕೂಟದ ನಾಯಕರು ಬರ್ತಾರೆ. ಬಂದ ನಂತರದಲ್ಲಿ ಏನಾದರೂ ಕೂಡ ನಾಗೇಂದ್ರ ವಿಚಾರ ಇನ್ನಷ್ಟು ಕೂಡ ಈಗ ಡೆಡ್ಲಾಕ್ ಆಗಿರ್ತಕ್ಕಂಥ ಸಬ್ಜೆಕ್ಟನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಕ್ಕಂಥ ನಿರ್ಧಾರವನ್ನು ಮೈತ್ರಿಕೂಟ ತೆಗೆದುಕೊಂಡದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಮುಂದಿನ ವಾರವೂ ಕೂಡ ಯಾವುದೇ ಹಂತದಲ್ಲೂ ಕೂಡ ಕಲಾಪ ನಡೆಯುವುದಿಲ್ಲ. ಇದರ ಮಧ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಧೇಯಕಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಮಂಡನೆ ಮಾಡಿಕೊಂಡಿದೆ. ಅದನ್ನು ಮುಂದಿನ ವಾರ ಅಂಗೀಕಾರ ಮಾಡ್ತಕ್ಕಂಥ ಬಹುತೇಕ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಅಂದರೆ GBAಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧೇಯಕಗಳಿರ್ಬೋದು ಅಥವಾ ನಗರದ ಜಿಲ್ಲಾ ಕೇಂದ್ರಗಳಲ್ಲಿ ಬಿ ಖಾತೆಯಿಂದ ಎ ಖಾತೆ ಕೊಡ್ತಕ್ಕಂಥ ಪ್ರಮುಖವಾದ ವಿಧೇಯಕಗಳಿರ್ಬೋದು. ಇಂಥ ಕೆಲವೊಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಸರ್ಕಾರಕ್ಕೆ ಅಗತ್ಯ ಇರುವಂಥ ವಿಧೇಯಕಗಳನ್ನು ಈಗಾಗಲೇ ಮಂಡನೆ ಮಾಡಾಗಿದೆ. ಹಾಗಾಗಿ ಮಂಡನೆ ಆಗಿರ್ತಕ್ಕ ವಿಧೇಯಕ ಮುಂದಿನ ವಾರ ಅಂಗೀಕಾರ ಆಗುತ್ತೆ. ನಂತರದಲ್ಲಿ ಸಾರ್ವಜನಿಕ ಪ್ರದೇಶಗಳು ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕವನ್ನು ತರುವುದರ ಮೂಲಕ ಸರ್ಕಾರ ಅಂದುಕೊಂಡಿರ್ತಕ್ಕಂಥ ಪ್ರಮುಖ ವಿಧೇಯಕವನ್ನು ಈ ಅಧಿವೇಶನದಲ್ಲೇ ಅಂಗೀಕಾರ ಮಾಡಿಕೊಳ್ಬೇಕು ಅಂತ ಪ್ರಯತ್ನವನ್ನು ಸರ್ಕಾರ ಒಂದು ಕಡೆ ಮಾಡ್ತಾ ಇದೆ. ಆ ವಿಧೇಯಕ ಅಂಗೀಕಾರ ಮಾಡಿಕೊಂಡ್ರೆ ಬಹುತೇಕ ಸರ್ಕಾರದ ಎಲ್ಲ ವಿಧೇಯಕಗಳು ಕೂಡ ಅಂಗೀಕಾರ ಆದಂತಾಗುತ್ತೆ. ಇನ್ನುಳಿದಿರ್ತಕ್ಕಂಥ ಅಕಾಡೆಮಿಕ್ ವಿಧೇಯಕಗಳಿಗೆ ಯಾರೂ ಕೂಡ ವಿರೋಧ ಮಾಡ್ತಕ್ಕಂಥ ಸಂದರ್ಭ ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಈ ಒಂದು ಹಂತದಲ್ಲಿ ತಗೋಬೇಕಾಗಿರೋ ವಿಧೇಯಕಗಳನ್ನು ಅಂಗೀಕಾರ ಮಾಡಿಕೊಳ್ಳೋದ್ರ ಮೂಲಕ ಕಲಾಪವನ್ನು ಮುಕ್ತಾಯ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿದೆ. ಮತ್ತು ಇನ್ನೊಂದು BJP ಈ ಒಂದು ಸಬ್ಜೆಕ್ಟ್ಗಷ್ಟೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಹೋರಾಟವನ್ನು ಕಂಟಿನ್ಯೂ ಮಾಡಿದೆ ಆದರೆ ಅದು ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಶುಕ್ರವಾರ ಒಂದು ಕುಮಾರಸ್ವಾಮಿ ಚರ್ಚೆ ಮಾಡಿ ಅಂತಿಮವಾಗಿ ಯಾವ ರೀತಿಯ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು, ಮುಂದಿನ ವಾರ ಹೇಗೆ ಹೋರಾಟ ಮಾಡಬೇಕು ಅಂತ ನಿರ್ಧಾರವನ್ನು BJP ಮಾಡೋದಿದೆ. ಒಟ್ಟಲ್ಲಿ ಈ ವಿಚಾರದಲ್ಲಿ ಎರಡೂ ಸದನಗಳಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಥರದ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ತಕ್ಕ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ನಾಗೇಂದ್ರ ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳು ಮತ್ತು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳು ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಸರ್ಕಾರದ ವರ್ಷನ್ ಏನು ಹೇಳಬೇಕಾಗಿದೆ ಆ ವರ್ಷನ್ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಹಜ ಈಗ ಆ ಕಾನೂನಾತ್ಮಕವಾಗಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ನಂತರದಲ್ಲಿ ರಾಜ್ಯಪಾಲರಿಗೆ CBI ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಸು, ಇವೆಲ್ಲದರ ಬಗ್ಗೆ ಕೂಡ ಸಮಜಾಯಿಷಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದರೆ ಇಲ್ಲೆಲ್ಲೂ ಕೂಡ ನಮ್ಮ ತಪ್ಪಿಲ್ಲ ಅಂತ ಒಂದ್ಸಲ ಆ ಸುದ್ದಿ ನೋಡ್ಕೊಂಡೆ ಪ್ರಶಾಂತ್ ನಾಥ್ ಹತ್ರ ಹೋಗ್ತೀನಿ ನಾನು. CBI ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ.
ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಸಿಬಿಐ. ಜೂನ್ 2ನೇ ತಾರೀಕು ಚಾರ್ಜ್ ಶೀಟ್ ಸಲ್ಲಿಸಿದೆ ಸಿಬಿಐ. ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕೀಗ ರಾಜ್ಯಪಾಲರಿಗೆ. ಈಗಾಗಲೇ ಇದೇ ಕೇಸ್ನಲ್ಲಿ ಇಡಿಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ರು 2025ರಲ್ಲೇ, ಕಳೆದ ವರ್ಷವೇ. ಸಿಬಿಐ ಚಾರ್ಜ್ ಶೀಟ್ ಪ್ರಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದಲ್ಲಿ ನಾಗೇಂದ್ರ ಪಾತ್ರ ಸಾಬೀತಾಗಿದೆ. ನಾಗೇಂದ್ರ ಸೇರಿದಂತೆ ಒಟ್ಟು 30 ಜನರ ವಿರುದ್ಧ ಚಾರ್ಜ್ ಶೀಟ್. $1,20,00,000 ಹಣ ನೇರವಾಗಿ ನಾಗೇಂದ್ರನಿಗೆ ಬಂದಿದೆ ಅಂತ ಇದೆ ಸಿಬಿಐ. ಜೊತೆಗೆ ಬೇನಾಮಿಯಾಗಿ ಒಂದು ಕಾರ್ ಕೂಡ ತಗೊಂಡಿದ್ದಾರಂತೆ. ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ 5,70,00,000 ದುಡ್ಡು ತಗೊಂಡಿದ್ದಾರಂತೆ. ಒಟ್ಟು 600 ಬ್ಯಾಂಕ್ ಖಾತೆಗಳನ್ನು ಬಳಸಿಕೊಂಡು 89 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾಯಿಸಲಾಗಿದೆ ಅಂತ ಸಿಬಿಐ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಈ ವಿಷಯವನ್ನ ಸ್ವತಃ ನಾಗೇಂದ್ರ ಅವರೇ ಖಚಿತಪಡಿಸಿದ್ರು. ಪ್ರಾಸಿಕ್ಯೂಷನ್ಗೆ ಕೇಳಿದ್ದಾರೆ, ಈ ಕೇಸ್ನಲ್ಲಿ ನಾನು ಬೇಲ್ ತಗೊಂಡಿದ್ದೀನಿ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ಅದನ್ನು ಎದುರಿಸ್ತೀನಿ ಅಂತ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ್ಣ ಅವರು ಮಾತಾಡುದು, ಯಾರಿಂದಲೂ ದುಡ್ಡನ್ನ ರಿಕವರ್ ಮಾಡಿಲ್ಲ ಈ ಕೇಸ್ನಲ್ಲಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರೆ ಕೋರ್ಟ್ನಲ್ಲಿ ಕ್ವಶನ್ ಮಾಡ್ತೀವಿ ಅಂತ. ಇದು ನಮ್ಮ ರಕ್ಷಣೆ ಮಾಡುವಂಥದ್ದು ಆಗಿದೆ. ಇದರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಈ ರಾಜ್ಯಪಾಲರಿಗೆ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿಕೊಂಡಾಗ ಇನ್ನೊಂದು ಕಾನೂನು ಸಬರ ಉಂಟಾಗುತ್ತೆ. ಹೀಗಿರುವಾಗ ಹುದ್ದೆಯಲ್ಲಿ ಮುಂದುವರಿದು ಎಷ್ಟು ಸರಿ ಅಂತಕ್ಕಂಥ ಇಲ್ಲ, ಆಲ್ರೆಡಿ ಆಗಿಬಿಟ್ಟಿದೆ, ಅದು ಆಗಿದೆ. ಅದರಲ್ಲಿ ನಾನು ಬೇಲು ತಗೊಂಡಿದ್ದೀನಿ. ಆ ಪ್ರಕರಣದಲ್ಲಿ ನಾನು ಜೈಲಿಗೂ ಹೋಗಿ ಬಂದೆ, ಬೇಲು ತಗೊಂಡಿದ್ದೀನಿ. ಇನ್ನು ಏನಾಗುತ್ತೆ ಸ್ವಾಮಿ? ಪ್ರಾಸಿಕ್ಯೂಷನ್ ಪ್ರೊಸೆಸ್ಗಳಿಗೆ ಅರ್ಜಿ ಕೊಟ್ಟು ಪರವಾಗಿಲ್ಲ, ಕೋರ್ಟ್ ಮ್ಯಾಟ್ರ್ ಬರಲಿಕ್ಕೆ ಅವ್ರಿಗೆ ಏನಿಲ್ಲ ವಿನಾಕಾರಣ. ಇಡಿ ಸಿಬಿಐಗಳು ಇದನ್ನ ಇಟ್ಕೊಂಡು ಇವತ್ತು ನಮ್ಮ ತನಿಖೆಯಲ್ಲಿ ಕೂಡ ನಾವು ಹೇಳ್ತೀವಲ್ಲ, ನಾನು ಪಾರದರ್ಶಕವಾದಂಥ ತನಿಖೆಗೆ ನಾನು ಮುಕ್ತವಾದಂಥ ಅವಕಾಶ ಮಾಡಿಕೊಟ್ಟಿನಿ. ಜೈಲು ಹೋಯ್ತು, ಬೇಲು ಮಾಡ್ಕೊಂಡು ಇನ್ನೇನು ಸ್ವಾಮಿ ನನ್ನ ಹ್ಯಾಂಗ್ ಮಾಡಬೇಕಾ? ಅಂದರೆ ಅವರು ದಲಿತರನ್ನ ಹ್ಯಾಂಗ್ ಮಾಡೋದಂತ ಒಂದು ವಿಚಾರದಿಂದ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಇಲ್ಲ ಸಲ್ಲದ ಕಾರಣಗಳನ್ನ ಆರೋಪಗಳನ್ನ ಮಾಡಿ 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 ಮನಸ್ಸು ನೋಯಿಸ್ತಾ ಇದ್ದಾರೆ. ಈಗ ಆರೋಪಿಯಾಗಿ ಸೇರಿಸ್ಕೊಂಡಿದ ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕು ಅವ್ರಿಗೆ. ಸೆಕ್ಷನ್ 19 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಅದಕ್ಕೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟ ಅಂದರೆ ಕೋರ್ಟ್ನಲ್ಲಿ ನಡೀತದೆ. ನಾವು ಈಗ ಸದನದಲ್ಲೇ ಚರ್ಚೆಗೆ ತಯಾರಿದ್ದಾಗ ಕೋರ್ಟ್ನಲ್ಲಿ ಎದುರಿಸೋಕ್ಕೆ ತಯಾರಿಲ್ವಾ? ಕೋರ್ಟ್ನಲ್ಲಿ ಇವರು ಯಾವ ರೀತಿ ಬೇಕಾದ್ರೆ ಚಾರ್ಜ್ ಶೀಟ್ ಹಾಕಿದ್ರೆ ಒಪ್ಕೊಡೋಕ್ಕಾಗುತ್ತಾ? ಇವರು ಒಂದು ಪ್ರಕರಣದಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಕೇಸು, ಹಣ ದುರ್ಬಳಕೆ ಆಗಿದೆ ಅಂತ. ಹಣ ದುರ್ಬಳಕೆ ಆಗಿದೆ ಅಂತ ಹೇಳುವಂಥ ಆರೋಪಿಯಿಂದ ಹಣ ಸಿಕ್ಕಿದೆ. ಆ ಆರೋಪಿಗೂ ನಾಗೇಂದ್ರ ಅವ್ರಿಗೂ ಏನೂ ಕನೆಕ್ಷನ್ ಇಲ್ಲ. ಪ್ರಾಸಿಕ್ಯೂಷನ್ ಅರ್ಜಿ ಕೊಟ್ಟರೆ ಒಪ್ಕೊಂಡ್ರೆ ಒಪ್ಕೊಳ್ತೀವಿ ಬಿಡಿ. ಈಗ ಲೆಟ್ ಅಸ್ ಅಸ್ಯೂಮ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇಸ್ ಗಿವನ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗಲೇ ಸರ್ ಅದರಲ್ಲಿ ಪ್ರಕರಣ ಕೋರ್ಟಲ್ಲಿ ನಡಿಬೇಕಲ್ಲ. ಸ್ಯಾಂಕ್ಷನ್ ಕೊಟ್ಟಿದ ತಕ್ಷಣ ಆರೋಪಿ ಆಗ್ಬಿಡ್ತಾರಾ? ಪ್ರಶಾಂತ್ ನಾಥು ಹಾಗೂ ಆನಂದ ಬೈದನ ಮನೆ ಇಬ್ಬರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರನ್ನು ಮಾತಾಡಿಸ್ತೀನಿ, ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.